ನೀವು RCB ಅವರು ಗೆದ್ದಿರೋದ್ರಿಂದ ಟ್ರೋಫಿನ ಯಾವಾಗ್ಲೂ ಯಾರು ಗೆಲ್ತಾರೋ ಅವರ ಒಂದು ಹೋಮ್ ಟರ್ಫ್ ನಲ್ಲಿ, ಹೋಮ್ ಗ್ರೌಂಡ್ ನಲ್ಲೇನೆ ಇನಾಗ್ರಲ್ ಸೆರೆಮನಿ ಆಗತ್ತೆ, ಇನಾಗ್ರೇಷನ್ ಆಗತ್ತೆ, ಇನಾಗ್ರಲ್ ಸೆರೆಮನಿ ಆಗತ್ತೆ, ಇನಾಗ್ರಲ್ ಗೇಮ್ ಆಗತ್ತೆ ಸೀಸನ್ ಶುರುವಿನಲ್ಲಿ. ಸೊ ಅವ್ರಿಗೂ ಅದೇ ಬೇಕು, BCCI ಅಫಿಷಿಯಲ್ಸ್ಗೂ ಅದೇ ಬೇಕು. ಸೊ ಅವ್ರ BCCI ಅವ್ರಿಗೂ ಅಷ್ಟು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ, ನಾವು ನಮ್ಮ ಈ ಕಮಿಟಿ 45 ದಿವಸದಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದೀವಿ ಅಂತಂದ್ರೆ, ಇನ್ನು ಮಿಕ್ಕಿದ್ದು ಆ ಟೈಮ್ ಲೈನ್ಸ್ ಏನ್ ಕೊಟ್ಟಿದೀವೋ, ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿದೀವೋ, ನಾವು ಅದನ್ನ ಮುಗಿಸ್ಕೊಡ್ತಾರೆ ಇವರು ಖಂಡಿತ ಈ ಒಂದು ಕಮಿಟಿ ಅಂತ ಆ ಒಂದು ಕಾನ್ಫಿಡೆನ್ಸ್ ನ ತೋರಿಸಿ, ಆ ಒಂದು ನಂಬಿಕೆಯನ್ನ ತೋರಿಸಿ ಅವರು ನಮಗೆ ಇದು ಇಲ್ಲಿ ಆಡ್ಲಿ, ಇವಾಗ ಆಗ್ಲಿ ಮ್ಯಾಚ್ಗಳು ಆಗ್ಲಿ ಇಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ನಾವು ಒಂದು ಅನ್ಕಂಡೀಷನಲ್ ಲೆಟರ್ ಕೂಡ ಬೇಕು. ಆ ಅನ್ಕಂಡೀಷನಲ್ ಲೆಟರ್ ನಾವು ಕೊಡಿಸ್ತೀವಿ ಅಂತಾನು ಹೇಳಿದೀವಿ. ಆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, BCCI ಅಫಿಷಿಯಲ್ಸ್ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಇವನ್ RCB ಪರವಾಗಿ ಕೂಡ ನಾವು ಸುಮಾರು ಕೆಲಸಗಳು ಮಾಡ್ಕೊಟ್ಟಿದೀವಿ ಅವ್ರಿಗೆ. ಒಂದು ಸ್ವಲ್ಪ ಸುಲಭ ಆಗ್ಲಿ ಅವ್ರ ಕೆಲಸ ಅಂತಾನು ಮಾಡ್ಕೊಟ್ಟಿದೀವಿ ನಾವು. ಇವಾಗ ಬಾಲ್ ಇಸ್ ಇನ್ ದೇರ್ ಕೋರ್ಟ್ ಅಂದ್ರೆ ಇವಾಗ ಅವ್ರು ಮಾಡ್ಬೇಕಾಗಿರುವಂತ ಕೆಲಸಗಳು ಸುಮಾರಿದೆ. ಅವರು ಹೋಗಿ ಮಾತಾಡ್ಬೇಕಾಗತ್ತೆ. ಅವರು ಯಾಕೋ ಹಿಂಜರಿತಾ ಇದ್ದಾರೆ, ಅಷ್ಟೊಂದು ಮುಂದೆ ಬರ್ತಾ ಇಲ್ಲ. ನಮಗೆ ಆ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಪ್ರಾರ್ಥನೆ ಏನು ಅಂತಂದ್ರೆ, ಅವ್ರಿಗೆ ದಯವಿಟ್ಟು ನೀವು ಹೋಗಿ ಮಾತಾಡಿ, ಗವರ್ಮೆಂಟ್ ಅವ್ರ ಹತ್ರ ಮಾತಾಡಿ, ನೀವು ಎಕ್ಸ್ಪ್ಲೇನ್ ಮಾಡಿ ಏನು ಅಂತ ಹೇಳಿ, ಏನಿದೆ ಏನ್ ಮಾಡಬೇಕು ಅವ್ರ ಪ್ರಕಾರ ಏನ್ ಮಾಡಬೇಕು ಅಂತ ಕೇಳಿ ಅದೆಲ್ಲ ಮಾಡಿ ಅವರು ಮುಂದೆ ತಗೊಂಡೋಗೋದು ತುಂಬಾ ಮುಖ್ಯ.